ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಂದು 2ನೇ ರೈತರ ಶಾಲೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ದೇಶದ ಮೊದಲನೇ ರೈತರ ಶಾಲೆಯ ಬಳಿಕ ಇದೀಗ ಜಿಲ್ಲೆಯಲ್ಲಿ ರೈತರ ಶಾಲೆ ಮತ್ತೊಮ್ಮೆ ವಿಸ್ತರಣೆ ಮಾಡಿದ್ದಾರೆ. 2ನೇ ಶಾಲೆಯಾಗಿ ಇಂದು ವಿಶ್ವ ಒಕ್ಕಲಿಗ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಮದ್ದೂರು ತಾಲೂಕಿನ ಬಿದರ ಹೊಸಳ್ಳಿ ಗ್ರಾಮದಲ್ಲಿ ರೈತರ ಶಾಲೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ರೈತರ ಕ್ಷೇಮಾಭಿವೃದ್ಧಿ ಹಾಗೂ ರೈತರ ಆರ್ಥಿಕ ಸ್ವಾವಲಂಬನೆಗಾಗಿ ಆರಂಭ ಆಗಿರುವಂತಹ ರೈತರ ಶಾಲೆಯಾಗಿದ್ದು, ಯುವ ರೈತ ಸತ್ಯಮೂರ್ತಿ ಅವರು ರೈತರಿಗಾಗಿ ವಿಶೇಷ ರೈತರ ಶಾಲೆಯನ್ನ ತೆರೆದು ರೈತರ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಮೊದಲನೇದಾಗಿ ನಾವು ಅಂದ್ಕೊಂಡಾಗೆ ರೈತರನ್ನು ಗ್ರಾಮ ಮಟ್ಟದಲ್ಲೇ ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನೋದು ಒಂದು ನನ್ನ ಮೂಲ ಉದ್ದೇಶ ಆಗಿತ್ತು. ಈ ಸ್ವಾವಲಂಬನೆ ತನಗೇ ಹೇಗೆ ತರೋದು, ಯಾಕೆ ನಾವು ಡಿಪೆಂಡ್ ಆಗಬೇಕು, ಎಲ್ಲವನ್ನೂ ನಾವೇ ಮಾಡ್ಕೊಳ್ಳೋ ವ್ಯವಸ್ಥೆ ನಮ್ಮಲ್ಲಿ ಇತ್ತಲ್ಲ, ಇದನ್ನು ಮತ್ತೆ ನಾವು ಯಾಕೆ ತರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಎಜುಕೇಟ್ ಮಾಡಬೇಕು, ಒಂದು ಮಾಹಿತಿಯನ್ನು ಅವ್ರ ಮುಖಾಂತರನೇ ಕೊಡಬೇಕು, ಅವ್ರ ಜೊತೆಯಲ್ಲೇ ಇದ್ದು ಕೊಡಬೇಕು ಅಂಥೇಳಿ ಒಂದು ಗ್ರಾಮದಲ್ಲೇ ನಾನು ಒಂದು ಶಾಲೆ ಮಾಡಬೇಕು ಅಂಥೇಳಿ ಒಂದು 5 ವರ್ಷದಿಂದ ಚಿಂತನೆ ಮಾಡಿಕೊಂಡು ಅಲ್ಲಿಂದ ಎಲ್ಲರ ಸಹಕಾರ, ನಮ್ಮ ಇಡೀ ತಂಡದ ಸಹಕಾರ ತಗೊಂಡು ಕಳೆದ ಜೂನ್ನಲ್ಲಿ ಆಲ್ಕೆರೆಯಲ್ಲಿ ಒಂದನ್ನು ಪ್ರಾರಂಭ ಮಾಡಿದಾಗ ಎಲ್ಲರೂ ಏನೋ ಶಾಲೆ ಆಗಿದೆ, ಈ ಶಾಲೆ ಹೇಗೆ ನಡೆಯುತ್ತೋ ಹೇಗೋ ಅನ್ನೋದು ಎಲ್ಲರಿಗೂ ಕ್ವಶನ್ ಇತ್ತು ಅದರಲ್ಲಿ. ಆದರೆ ಆದ ನಂತರದಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ನಾವೇನು ಅಂದ್ಕೊಂಡಿದ್ದೋ ಅದು ಆ ರೀತಿಯೇ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಎಲ್ಲ ಇಲಾಖೆಗಳು, ಅದರಲ್ಲೂ ಸ್ಪೆಷಲಾಗಿ ನಮಗೆ ಕೃಷಿ ಇಲಾಖೆ ಅತಿ ಹೆಚ್ಚು ಸಹಕಾರವನ್ನು ಕೊಡ್ತು. ಈ ರೀತಿಯಾದಂಥ ಒಂದು ಕಾರ್ಯಕ್ಕೆ ನಾವು ಯಾವಾಗಲೂ ಬೆಂಬಲವಾಗಿರ್ತೀವಿ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕರು ಅವರ ಒಂದು ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಇಡೀ ತಂಡದವರು ಸಂಪೂರ್ಣ ಸಹಕಾರ ಕೊಟ್ಟರು. ಆ ಸಹಕಾರ ಇವತ್ತು ಇನ್ನೊಂದು ಶಾಲೆ ಹಾಕೋದಕ್ಕೆ ಮುನ್ನಡಿ ಆಯಿತು ನಮಗೆ. ಯಾಕೆ ಅಂದರೆ ಅಲ್ಲಿ ಏನು ನಾವು ಅಂದ್ಕೊಂಡಿದ್ದೋ ಅವ್ರಿಗೆ ಶಿಕ್ಷಣ ನೀಡಬೇಕು, ಮಾಹಿತಿ ನೀಡಬೇಕು, ಸವಲತ್ತುಗಳನ್ನು ಏನು ಸಿಗ್ತಾಯಿದೆ ಅದನ್ನು ಕೊಡಬೇಕು, ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಅದಕ್ಕೆ ಪೂರಕವಾದ ಎಲ್ಲ ಕಾರ್ಯಗಳು ಆ ಶಾಲೆಯಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಅದಾದಮೇಲೆ ನಮ್ಮ ಇಡೀ ತಂಡದವರು ಇಲ್ಲ ನಾವು ಇದನ್ನು ಮಾಡ್ತೀವಿ ಅಂತೇಳಿ ಹೊರಟರು. ಅದಾದ ನಂತರದಲ್ಲಿ ಈಗ ಇಲ್ಲಿ ಗುದ್ದಲಿ ಪೂಜೆ ಶಂಕುಸ್ಥಾಪನೆ ನಡೀತಿದೆ. ಈ ವರ್ಷದಲ್ಲಿ 10ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ನಮ್ಮ ತಂಡಗಳಿದೆ. ನಾವು ಸುಮಾರು 12 ತಂಡಗಳನ್ನು ಇಡೀ ಜಿಲ್ಲೆಯಾದ್ಯಂತ ಆಗಲೇ ಕಾರ್ಯಗತ ನಡೀತಿದ್ದಾರೆ. ಅಲ್ಲೆಲ್ಲ ಕಡೆಯೂ ಶಾಲೆಗಳು ಪ್ರಾರಂಭ ಆಗುತ್ತೆ. ಈ ವರ್ಷದಲ್ಲಿ 10 ಶಾಲೆ ಆಗುತ್ತೆ. ಏನು ಅಂದ್ಕೊಂಡಿದ್ದೀವಿ ಅದು ನಡೀತಿದೆ. ಅದಕ್ಕೆ ಹೊಸದಾಗಿ ಕೆಲವು ಸೇರ್ಪಡೆಗಳು ಆಗ್ತಾಯಿದ್ದಾವೆ, ಯಾವ ರೀತಿ ನಾವು ಅಡ್ವಾನ್ಸಾಗಿ ಮಾಡ್ಬೋದು ಅಂಥೇಳಿ. ಹಾಗಾಗಿ ಈ ಶಾಲೆಯನ್ನು ಮಾದರಿ ಶಾಲೆಯಾಗಿ ಮಾಡ್ಕೋಬೇಕು. ಆಲ್ಕೆರೆಯಲ್ಲಿ ಹೇಗೆ ಮಾಡ್ದೋ ಯಾವ ರೀತಿ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಕ್ಲಾಸ್ ರೂಮ್ಸ್ಗಳು ಏನಿರ್ತವೆ ಆ ರೀತಿ ಕ್ಲಾಸ್ ರೂಮ್ಸ್ಗಳನ್ನೇ ಹೈಟೆಕ್ ಕ್ಲಾಸ್ ರೂಮ್ ಥರ ಮಾಡಿ ಒಂದೇ ವೇದಿಕೆಯಲ್ಲಿ ಎಲ್ಲ ಮಾಹಿತಿನೂ ಕೊಡೋ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಸಹಕಾರ ಸಿಕ್ಕಿರೋದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಈಗ ಎಲ್ಲರೂ ಪ್ರತಿ ಹೋಬಳಿಯಲ್ಲೂ ಮಾಡೋದಕ್ಕೆ ಸಹಕಾರ ಕೊಡ್ತೀನಿ ಅಂತಿದ್ದಾರೆ. ಸಾಧ್ಯ ಆದರೆ ಅದನ್ನು ನಡೆಸ್ಕೊಂಡು ಹೋದರೆ ಅದಕ್ಕೆ ಏನು ಹೇಳಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ನಮ್ಮ ಉದ್ದೇಶಗಳು ರೈತರನ್ನು ಸ್ವಾವಲಂಬಿ ಮಾಡಬೇಕು, ಅವರು ಯಾವತ್ತೂ ಯಾರ ಮುಂದೆನೂ ಕೈ ಒಡ್ಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಸಹಕಾರ ಕೊಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರ ರೈತರ ಸಹಕಾರವನ್ನು ಈ ಶಾಲೆ ಬಯಸುತ್ತೆ. ಈ ಶಾಲೆ ಸಂಪೂರ್ಣವಾಗಿ ಉಚಿತವಾಗಿ ಮಾಹಿತಿ ಇರೋದು. ಇಲ್ಲಿ ಯಾವುದೇ ಲಾಭದ ಉದ್ದೇಶಕ್ಕಾಗಲಿ ಹಣವನ್ನು ಕಲೆಕ್ಟ್ ಮಾಡುವಂಥದ್ದಾಗಲಿ ಯಾವುದನ್ನು ಮಾಡ್ತಿಲ್ಲ. ನಮ್ಮ ಇಡೀ ತಂಡ ನಾವುಗಳೇ ಎಲ್ಲರೂ ಪ್ರೇರೇಪಣೆಗೊಂಡು ನಾವೇ ಡೊನೇಷನ್ಸ್ಗಳನ್ನ ಹಾಕೊಂಡು ನಾವೇ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸತ್ಯಮೂರ್ತಿ, ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು, ರೈತರ ಶಾಲೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.